Good morning. Directly from Delhi. ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಟೀ ಕುಡಿಯೋಣ ಅಂತ ಬಂದ್ವಿ. ಸೊ ನಾನು ಈ ಟೀ ಅಂಗಡಿ ಮುಂದೆ ಇದೆ ನೋಡಿ, ಇಲ್ಲಿ ಟೀ ಅಂಗಡಿ ಇದೆ. ಜಸ್ಟ್ ಒಂದು ಟೀ ಅಂಗಡಿ ಇದು, ಫುಟ್ಪಾತ್ ಅಲ್ಲಿರೋ ಟೀ ಅಂಗಡಿ ಇದು. ಇದಕ್ಕೆ ತಿಂಗಳಿಗೆ ಪೊಲೀಸವರಿಗೆ 5,000 ಕೊಡ್ತಾನೆ ಈ ಟೀ ಅಂಗಡಿಯವನು. ಪೊಲೀಸವರಿಗೆ 5,000 ಕೊಡ್ತಾನೆ ನೋಡಿ. ಓನರ್ ಪಾಪ ಇವನು UP ಅವನು. ಪೊಲೀಸವ್ರಿಗೆ 5,000, ಡೆಲ್ಲಿ ಮುನ್ಸಿಪಾಲಿಟಿ ಅವ್ರಿಗೆ 5,000 ಲಂಚ, ಪೊಲೀಸವ್ರಿಗೆ 5,000 ಲಂಚ, ಆಮೇಲೆ ಡೆಲ್ಲಿ ಮುನ್ಸಿಪಾಲಿಟಿ ಅವ್ರಿಗೆ 5,000 ಲಂಚ, ಆಮೇಲೆ 5,000 ಏನೋ ಪೆನಾಲ್ಟಿ ಕಟ್ತಾನೆ ರೆಸಿಪ್ಟು. ಇಷ್ಟು ಲಂಚ ಕೊಟ್ಟದ್ಮೇಲೆ ಇಷ್ಟು ಲಂಚ ಕೊಟ್ಟ ಮೇಲೆ ಈ ಒಂದು ಸಣ್ಣ ಟೀ ಅಂಗಡಿನ ಫುಟ್ಪಾತ್ ಅಲ್ಲಿ ನಡೆಸಕ್ಕೆ ಪೊಲೀಸರು ಮತ್ತೆ ಮುನ್ಸಿಪಾಲಿಟಿ ಅವ್ರು ಬಿಡ್ತಾರೆ. ಜಸ್ಟ್ ಇಮ್ಯಾಜಿನ್, ಭ್ರಷ್ಟಾಚಾರ ಪುಟ್ಟರಾಜು ಮಾಡ್ದಾನೆ ನೋಡಿ. ಅವರು ಆ ದುಕಾನ್ ಓನರು, ಆ ಅಂಗಡಿ ಓನರು ಪುಟ್ಟರಾಜು, ಜೊತೆನಲ್ಲಿ ಟೀ ಓನು ಇದು 3x2 ಫೀಟ್ ಇದೆ, 3 ಅಡಿಗೆ 2 ಫೀಟ್ ಅಗಲ ಇದೆ. ಇಷ್ಟು ಜಾಗಕ್ಕೆ 15,000 ಲಂಚ ಕೊಟ್ಟು ಡೆಲ್ಲಿ ಫುಟ್ಪಾತ್ ಅಲ್ಲಿ ಟೀ ಮಾಡ್ತಾನೆ. ಜಸ್ಟ್ ಇಮ್ಯಾಜಿನ್, ಒಬ್ಬ ಟೀ ಮಾರೋನು ವ್ಯವಸ್ಥೆಗೆ, ಡೆಲ್ಲಿ ವ್ಯವಸ್ಥೆನಲ್ಲಿ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ 15,000 ಇಂಥ ಅಂಗಡಿಗಳು ಕೋಟ್ಯಾಂತರ ಅಂಗಡಿಗಳಿದೆ ಡೆಲ್ಲಿ ಫುಟ್ಪಾತ್ ಅಲ್ಲಿ. ಎಷ್ಟು ಕೋಟಿ ಲಂಚ ಬರುತ್ತೆ? ಇದೇ ಸಿಸ್ಟಮ್ ಡೆಲ್ಲಿನಲ್ಲಿರೋದು. ನೆನ್ನೆ ತೋರಿಸಿದ್ವಿ ನಿಮ್ಗೆ, ಮಕ್ಕಳನ್ನ ಬಿಟ್ಟು ಭಿಕ್ಷಾಟನೆ ಮಾಡಿಸ್ತಾರೆ. ಡೆಲ್ಲಿನಲ್ಲಿ ಒಂದು ಸಣ್ಣ 3x2, 3ಕ್ಕೆ 2 ಇರೋದು. ಬೇಕಾದ್ರೆ ದೂರ ಹೋಗಿ ತೋರಿಸ್ತೀನಿ ನಿಮ್ಗೆ ನೋಡಿ. 3ಕ್ಕೆ 2 ಇರೋದು ಅವನ ಅಂಗಡಿ. 3ಕ್ಕೆ 2 ಇರೋ ಅಂಗಡಿನಲ್ಲಿ 15,000 ಲಂಚ ಕೊಡ್ತಾನೆ ಡೆಲ್ಲಿ ಮುನ್ಸಿಪಾಲಿಟಿ ಅವ್ರಿಗೆ. ಡೆಲ್ಲಿ ಮುನ್ಸಿಪಾಲಿಟಿ ಅವ್ರಿಗೆ 5,000. ಇಲ್ಲೇ ಇದ್ದಾನೆ, ಇಲ್ಲೇ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಪುಟ್ಟರಾಜು. ಡೆಲ್ಲಿ ಮುನ್ಸಿಪಾಲಿಟಿ ಅವ್ರಿಗೆ 5,000 ಡೆಲ್ಲಿ ಪೊಲೀಸರಿಗೆ ಎಷ್ಟು ಭ್ರಷ್ಟಿದ್ದಾರೆ ಲೆಕ್ಕ ಹಾಕಲಿ. ಡೆಲ್ಲಿನಲ್ಲೂ ಪೊಲೀಸರು ಭ್ರಷ್ಟ.